ಹನಿ ಟ್ರ್ಯಾಪ್ ಸಿಡಿಮದ್ದು ಕೊನೆಗೂ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೂಡಲೇ ತನಿಖೆ ನೀಡುವಂತೆ ಸಿಎಂಗೆ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಕೈಮೀರಿ ಹೋಗದಂತೆ ಕ್ರಮ ವಹಿಸೋದಕ್ಕೆ ಖರ್ಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಜೊತೆ ಖರ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಡೆಸಿರುವಂತಹ ಕ್ಲೋಸ್ ಡೋರ್ ಮೀಟಿಂಗ್ ಬಹಳಷ್ಟು ಕುತೂಹಲ ಮೂಡಿಸಿತ್ತು. ಹನಿ ಕೆಡ್ಡಾದಿಂದ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಬಗ್ಗೆ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ, ವಿಪಕ್ಷಗಳ ಟೀಕೆ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ಟ್ರ್ಯಾಪ್ ಬಗ್ಗೆ ಖರ್ಗೆಗೆ ವಿವರವಾದ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಘಟನೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ಕೆಲ ಹಿರಿಯ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕೊನೆಗೂ ಇಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿದೆ. ನಿನ್ನೆ ದಿನ ಖರ್ಗೆ ಹಾಗೆ ಸಿಎಂ ನಡೆಸಿರುವಂತಹ ಮೀಟಿಂಗ್ ಆಗಿರುವಂತಹ ಚರ್ಚೆಗಳು ಬಹಳ ಕುತೂಹಲ ಮೂಡಿಸಿತ್ತು. ಖರ್ಗೆ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಕ್ಷದ ಸಚಿವರುಗಳಿಗೆ ಹೀಗಾದ್ರೆ ಹೇಗೆ ಅನ್ನೋದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಕೂಡಲೇ ತನಿಖೆಗೆ ನೀಡಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರಕರಣ ಕೈಮೀರಿ ಹೋಗದ ರೀತಿಯಾಗಿ ನೀವು ಕ್ರಮ ವಹಿಸಬೇಕು ಅನ್ನುವಂಥ ಸೂಚನೆ ಕೂಡ ಸಿಗ್ತಾ ಇದೆ. ಸುದೀರ್ಘವಾದಂಥ ಚರ್ಚೆಯಲ್ಲಿ ಇಷ್ಟೆಲ್ಲ ಮಾತುಕತೆಗಳಾಗಿದೆ. ನಿಜಕ್ಕೂ ಮುಜುಗರದ ವಿಚಾರ ರಾಜಕೀಯ ನಾಯಕರಿಗೆ. ಅದ್ರ ಬಗ್ಗೆ ಖರ್ಗೆ ಅವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಆತಂಕ ಖಂಡಿತವಾಗಿಯೂ ಇದೆ. ಇನ್ನು ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಆಗಿರ್ಬೋದು, ಇದಕ್ಕೆ ವಿಪಕ್ಷಗಳ ಟೀಕೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದಿದ್ದಾರೆ. ನಿಮಗೆ ಗೊತ್ತಿರ್ಬೋದು, 2 ದಿನಗಳ ಹಿಂದೆ ಆಗಿರುವಂಥ ಬೆಳವಣಿಗೆ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ಸುದ್ದಿಯಾಗಿತ್ತು. ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. SITಯನ್ನು ರಚನೆ ಮಾಡಿ ಅಂತ ಖುದ್ದು ಆರ್ ಅಶೋಕ್ ಅವರು ಕೂಡ ಕಲಾಪದ ಸಂದರ್ಭದಲ್ಲೇ ಹೇಳಿದ್ದೂ ಇದೆ. ಸರಿಯಾದಂಥ ತನಿಖೆಯನ್ನು ಮಾಡಬೇಕು ಅನ್ನೋದಾಗಿ. ಇದೀಗ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾಗೆ ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯರನ್ನ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡ್ತಾರೆ. ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಇದ್ರು. ಸುದೀರ್ಘವಾದಂಥ ಚರ್ಚೆ ಕೂಡ ನಡೆದಿದೆ.